ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12 ಆರಂಭವಾಗಿ ಭಾರೀ ಸದ್ದು ಮಾಡ್ತಾ ಇದೆ. ಈ ಸಮಯದಲ್ಲಿ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಬಿಗ್ ಬಾಸ್ 12ರ ಸ್ಪರ್ಧಿಗಳನ್ನ ಬಿಗ್ ಬಾಸ್ 11ರ ಸ್ಪರ್ಧಿಗಳಿಗೆ ಹೋಲಿಕೆ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಯಾರ್ಯಾರನ್ನ ಹೋಲಿಕೆ ಮಾಡಲಾಗಿದೆ, ಇದು ನಿಜ ಅಂತ ಅನ್ಸುತ್ತಾ, ಕರೆಕ್ಟ್ ಅಂತ ಅನ್ಸುತ್ತಾ, ಅಥವಾ ನೀವ್ ಯಾರಿಗೆ ಹೋಲಿಕೆ ಮಾಡ್ತೀರಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಸ್ನೇಹಿತರೆ. ಸೊ ಬಿಗ್ ಬಾಸ್ 11, 12 ಅಂತ ಬಂದಾಗ ಅಶ್ವಿನಿ ಗೌಡ ಆಗಿರ್ಬೋದು, ಗಿಲ್ಲಿ ನಟ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಕಾಕ್ರೋಚ್ ಆಗಿರ್ಬೋದು, ಇವರೆಲ್ಲರನ್ನ ಕೂಡ ಒಬ್ಬೊಬ್ಬರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೇಜರ್ ಆಗಿ ಬರುವಂತದ್ದು ಸ್ನೇಹಿತರೆ ತ್ರಿವಿಕ್ರಮ್ ವರ್ಸಸ್ ಧನುಷ್ ಗೌಡ. ಹೌದು, ತ್ರಿವಿಕ್ರಮ್ ಮತ್ತು ಧನುಷ್ ಗೌಡ ಇಬ್ರು ಕೂಡ ಕನ್ನಡ ಕಿರುತೆರೆಯ ಜನಪ್ರಿಯ ನಾಯಕರು. ಇಬ್ರನ್ನೂ ಕೂಡ ಜನ ಇಷ್ಟಪಟ್ಟಿದ್ದಾರೆ. ಆ ಹೈಟ್ ಆಗಿರ್ಬೋದು, ಸ್ಟ್ರಾಂಗ್ ಬಾಡಿ ಇಬ್ರಲ್ಲೂ ಕೂಡ ಸೇಮ್ ಟು ಸೇಮ್ ಇದೆ. ಆಟದಲ್ಲೂ ಕೂಡ ಇಬ್ರು ಈ ತರ ಸ್ಪರ್ಧಿಗಳಿಗೆ ಚಾಲೆಂಜ್ ಆಗಿದ್ರು ಸ್ನೇಹಿತರೆ. ಸೊ ಹಾಗಾಗಿ ಧನುಷ್ ಗೌಡ ಅವರನ್ನ ಸಾಕಷ್ಟು ಜನ ತ್ರಿವಿಕ್ರಮ್ ಅವರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಇವ್ರು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಬಹುದು, ಇವರು ಕೂಡ ಒಳ್ಳೆ ಕಂಟೆಂಡರ್. ನೋಡಿದ್ರೆ ಧನುಷ್ ಗೌಡ ಅವರನ್ನ ನೋಡಿದ್ರೆ ಈ ಹಿಂದಿನ ಸೀಸನ್ ತ್ರಿವಿಕ್ರಮ್ ಅವರನ್ನ ನೋಡ್ದಂಗೆ ಅನ್ಸುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಜನರು ಕಮೆಂಟ್ ಮಾಡಿರುವಂಥದ್ದು, ಈ ಬಾರಿ ಕಾಕ್ರೋಚ್ ಸುದಿ ಅವರನ್ನ ನೋಡಿದ್ರೆ ಉಗ್ರಂ ಮಂಜು ತರನೇ ಕಾಣಿಸುತ್ತೆ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಕೂಡ ಬರ್ತಾ ಇದೆ. ಇಬ್ರು ಕೂಡ ವಿಲನ್ ಮೆಟೀರಿಯಲ್. ಸೊ ಇಬ್ರು ಕೂಡ ಬಿಗ್ ಬಾಸ್ ನಲ್ಲಿ ತಮ್ಮ ವಿಲನ್ ಕದರ್ ಮೂಲಕ ಎಂಟ್ರಿ ಕೊಟ್ಟರು ಸ್ನೇಹಿತರೆ. ಅವರ ಮಾತು, ನಡೆ, ನುಡಿ ಕೂಡ ಒಂದೇ ರೀತಿಯಾಗಿದೆ. ಸೊ ಹಾಗಾಗಿ ಕಾಕ್ರೋಚ್ ಸುದಿ ಹಾಗೂ ಮಂಜು ಸೀಸನ್ 11 ಅಂತ ಬಂದಾಗ ಮಂಜು, ಸೀಸನ್ 12 ಅಂತ ಬಂದಾಗ ಕಾಕ್ರೋಚ್ ಸುದಿ ಇಬ್ರು ಕೂಡ ಒಂದೇ ತರ ಅನ್ನುವಂಥದ್ದಾಗಿ ಕಂಪೇರ್ ಮಾಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಹನುಮಂತ ವರ್ಸಸ್ ಗಿಲ್ಲಿ ನಟ. ಕಳೆದ ಸೀಸನ್ ಅಲ್ಲಿ ಹನುಮಂತ ಲಾಮನಿ ಲೇಟ್ ಆಗಿ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿದ್ರು. ಅವರು ತಮ್ಮ ಕಾಮಿಡಿ ಪಂಚ್ ಲೈನ್ ಆಗಿರ್ಬೋದು ಅಥವಾ ಸಾಮಾನ್ಯರಂತೆ ಇದ್ರು, ಅದರಿಂದ ಜನ ಮನ್ನಾಗಿದ್ರು. ಇದೀಗ ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಕೂಡ ಸಖತ್ ಕಾಮಿಡಿಯನ್ನ ಮಾಡ್ತಾರೆ. ತಮ್ಮ ಕಾಮಿಡಿ ಮೂಲಕವೇ ಉಳಿದ ಸ್ಪರ್ಧಿಗಳ ಕಾಲನ್ನ ಇಳಿತಾರೆ. ಸೊ ಹಾಗಾಗಿ ಈ ಬಾರಿ ಗಿಲ್ಲಿ ನಟನನ್ನ ನೋಡಿದ್ರೆ ಲಾಸ್ಟ್ ಇಯರ್ ಹನುಮಂತನನ್ನ ನೋಡ್ದಂಗೆ ಅನ್ಸುತ್ತೆ. ಸೊ ಇಬ್ರು ಕೂಡ ಫೆಮಿಲಿಯರ್ ಆಗಿದ್ದಾರೆ ನೋಡೋದಕ್ಕೆ ಅನ್ನುವಂತ ಒಂದಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇದೆ. ಸೊ ನಿಮಗೂ ಕೂಡ ಹೌದು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇಲ್ಲ ಅಂತಂದ್ರೆ ಗಿಲ್ಲಿ ನಟರನ್ನ ಯಾರಿಗೆ ನೀವು ಕಂಪೇರ್ ಮಾಡ್ತೀರಾ, ಯಾರನ್ನ ನೋಡ್ದಂಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಸ್ನೇಹಿತರೆ, ಯಮುನಾ ವರ್ಸಸ್ ಅಶ್ವಿನಿ ಗೌಡ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಮುನಾ ಅವರು ತಮ್ಮ ಮಾತುಗಳ ಮೂಲಕವೇ ಭಾರಿ ಸದ್ದು ಮಾಡ್ತಾರೆ. ಇದ್ದಿದ್ದು ಒಂದು ವಾರ ಆದ್ರೂ ಕೂಡ ಈಗ ಅಶ್ವಿನಿ ಅವರು ಯಾವ ರೀತಿ ಡಿಬೇಟ್ ಮಾಡ್ತಾರೋ ಅದೇ ರೀತಿಯಾಗಿ ಯಮುನಾ ಕೂಡ ಇದ್ರು. ಈ ಸೀಸನ್ ಅಲ್ಲಿ ಅಶ್ವಿನಿ ಗೌಡ ಕೂಡ ತಮ್ಮ ಮಾತುಗಳಿಂದಲೇ ಪ್ರತಿಯೊಬ್ಬರಿಗೂ ಕೂಡ ಚಾಲೆಂಜ್ ಅನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಹೋಲಿಕೆ ನಡೀತಾ ಇದೆ ಸ್ನೇಹಿತರೆ. ಇನ್ನು ಮೋಕ್ಷಿತಾ ಪೈ ಹಾಗೆ ಕಾವ್ಯ ಶೈವ ಇಬ್ರು ಕೂಡ ಮುದ್ದಾದ ನಟಿಯರು. ತಮ್ಮ ಮೊದಲ ಸೀರಿಯಲ್ ನಿಂದಲೇ ಸದ್ದು ಮಾಡಿದವರು. ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮೋಡಿ ಮಾಡಿದ್ರು ಸ್ನೇಹಿತರೆ. ತಮ್ಮ ಮಾತು, ಆಟ, ಸ್ಪರ್ಧೆ ಎಲ್ಲದರಲ್ಲೂ ಕೂಡ ಮನೋರಂಜನೆಯನ್ನ ಕೊಟ್ಟವರು. ಸೊ ಮೋಕ್ಷಿತಾ ಅವರು ಒಂದಷ್ಟು ಫೈನಲ್ ನಡೆಯೋಕ್ಕಿಂತ ಒಂದಷ್ಟು ವಾರಗಳ ಹಿಂದೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗ್ತಾರೆ. ಸೊ ಆಟವನ್ನು ಆಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಕಾವ್ಯ ಅಂತ ಬಂದಾಗ್ಲೂ ಕೂಡ ಆಕೆಯ ಮಾತುಗಳಾಗಿರ್ಬೋದು ಅಥವಾ ಒರಟುತನ ಆಗಿರ್ಬೋದು, ಚಾಲೆಂಜ್ ಮಾಡೋದಾಗಿರ್ಬೋದು, ತಪ್ಪನ್ನ ತಪ್ಪು ಅಂತ ಹೇಳೋ ರೀತಿ ಆಗಿರ್ಬೋದು, ಇವೆಲ್ಲವನ್ನ ನೋಡಿದಾಗ ಮೋಕ್ಷಿತಾ ಪೈ ಆಕೆಯನ್ನ ನೋಡ್ದಂಗ ಆಗುತ್ತೆ ಅನ್ನುವಂಥದ್ದಾಗಿ ಕಂಪೇರ್ ಮಾಡ್ತಿದ್ದಾರೆ. ಇನ್ನು ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿರುವಂತ ಒಂದು ಜೋಡಿ ಅಂತಂದ್ರೆ ಸೀಸನ್ 11ರಲ್ಲಿ ಭವ್ಯ ಗೌಡ ಅವರು ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಆಟದ ವಿಚಾರ ಆಗಿರ್ಬೋದು ಅಥವಾ ಪ್ರೀತಿ ಪ್ರೇಮ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಅಲ್ಲಿ ಇದ್ದಂತಹ ಒಂದು ರೀತಿ ಆಗಿರ್ಬೋದು, ಇವೆಲ್ಲದರಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು. ಈ ಸೀಸನ್ ಅಲ್ಲಿ ಈಕೆಯನ್ನ ನೋಡಿದ್ರೆ ಭವ್ಯ ಗೌಡ ಅವರನ್ನೇ ನೋಡ್ದಂಗೆ ಅನ್ಸುತ್ತೆ ಅನ್ನುವಂತ ಒಂದಷ್ಟು ಕಂಪ್ಯಾರಿಸನ್ ಬರ್ತಾ ಇದೆ. ಅದು ಮತ್ತೆ ಯಾರು ಅಲ್ಲ ಸ್ನೇಹಿತರೆ, ಸ್ಪಂದನ ಸೋಮಣ್ಣ. ತಮ್ಮ ಸೌಂದರ್ಯದಿಂದಲೇ, ಸೊ ಆಕೆಯ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಇದೇ ಸಾಕಷ್ಟು ಜನರಿಗೆ ಇಷ್ಟ ಆಗಿತ್ತು. ಹಾಗಾಗಿ ಜನರು ಇಬ್ಬರನ್ನ ಕೂಡ ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಮಾತಾಗಿರ್ಬೋದು ಅಥವಾ ಆಕೆಯ ವ್ಯಕ್ತಿತ್ವ ಆಗಿರ್ಬೋದು ನೋಡೋದಕ್ಕೂ ಕೂಡ ಸ್ವಲ್ಪ ಫೆಮಿಲಿಯರ್ ಆಗಿದ್ದಾರೆ. ಸೊ ಹಾಗಾಗಿ ಭವ್ಯ ಗೌಡ ಹಾಗೆ ಸ್ಪಂದನ ಸೀಸನ್ 12ರಲ್ಲಿ ಸ್ಪಂದನ ಅವರನ್ನ ನೋಡಿದ್ರೆ ಸೀಸನ್ 11ರ ಭವ್ಯ ಗೌಡ ಅವರನ್ನೇ ನೋಡ್ದಂತಾಗತ್ತೆ ಅನ್ನುವಂತ ಒಂದಷ್ಟು ಕಮೆಂಟ್ಗಳು ಕೂಡ ಈಗ ಬರ್ತಾ ಇದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಬಾರಿ ಸೀಸನ್ 12ರಲ್ಲಿರುವಂತ ಅಭಿಷೇಕ್ ಅವರನ್ನ
ಸೀಸನ್ 11ರ ಶಿಶಿರ್ ಅವರಿಗೆ ಕಂಪೇರ್ ಮಾಡ್ತಿದ್ದಾರೆ. ಇದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ಶಿಶಿರ್ ಅವರು ಐಶ್ವರ್ಯ ಶಿಂದೋಗಿ ಅವ್ರ ಜೊತೆಗೆ ಹೆಚ್ಚಾಗಿದ್ರು. ಸೊ ಈ ಬಾರಿ ಅಭಿಷೇಕ್ ಅಶ್ವಿನಿ ಅವ್ರ ಜೊತೆಗೆ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಕಪಲ್ಸ್ ಅಂತ ಬಂದಾಗ ಅಭಿಷೇಕ್ ಅವರನ್ನ ನೋಡಿದ್ರೆ ಶಿಶಿರ್ ಅವರನ್ನ ನೋಡ್ದಂಗ್ ಅನ್ಸುತ್ತೆ ಅನ್ನುವಂತ ಒಂದಷ್ಟು ಕಮೆಂಟ್ಗಳು ಬರ್ತಾ ಇದೆ. ಇನ್ನು ಲಾಸ್ಟ್ ಸೀಸನ್ ಅಲ್ಲಿ ಅನುಷಾ ರೈ ಅವರ ಬಗ್ಗೆ ಕೂಡ ಈ ಸೀಸನ್ಗೆ ಕಂಪೇರ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ಸೀಸನ್ ಅಲ್ಲಿ ರಾಶಿಕಾ ಅವರಿಗೆ ಅನುಷಾ ರೈ ಅವರನ್ನ ಕಂಪೇರ್ ಮಾಡ್ತಿದ್ದಾರೆ. ಸೊ ಆಟದ ವೈಖರಿ ಆಗಿರ್ಬೋದು ಅಥವಾ ಜಗಳ ಮಾಡೋದಾಗಿರ್ಬೋದು ಅಥವಾ ಒಂದ್ ರೀತಿಯಾಗಿ ಕಿರಿಕಿರಿ ಟೋನಲ್ಲಿ ಮಾತನಾಡೋದಾಗಿರ್ಬೋದು, ಇವೆಲ್ಲವನ್ನ ನೋಡಿದಾಗ ಅಂದ್ರೆ ಹಠ ಸಾಧಿಸೋದು ಅಂತ ಬಂದಾಗ ಈಕೆಯನ್ನ ರಾಶಿಕಾ ಅವರನ್ನ ಅನುಷಾ ರೈ ಅವರಿಗೆ ಹೋಲಿಕೆ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಸೊ ಇಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಸೀಸನ್ 11, 12ರ ಸ್ಪರ್ಧಿಗಳ ನಡುವೆ ಕಂಪೇರ್ ಮಾಡಲಾಗ್ತಾ ಇದೆ. ಸೊ ಇದರಲ್ಲಿ ಯಾವ ಕಂಪೇರಿಸನ್ ನಿಮ್ಗೆ ಇಷ್ಟ ಆಯ್ತು ಅಥವಾ ಈ ಸೀಸನ್ ಅಲ್ಲಿ ಇದ್ದವರನ್ನ ನೆಕ್ಸ್ಟ್ ಹಿಂದಿನ ಸೀಸನ್ ಅವ್ರಿಗೆ ಯಾರಿಗೆ ಕಂಪೇರ್ ಮಾಡ್ತೀರಾ ನೀವು, ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.